ನಾವು ಲಾಸ್ಟ್ ವಿಡಿಯೋನಲ್ಲಿ ಫಸ್ಟ್ ಆಪರೇಷನ್ ಹೇಗೆ ಮಾಡೋದು, ಪಾತ್ಗಳು ಯಾವ ತರ ಕ್ರಿಯೇಟ್ ಮಾಡೋದು ಅಂತ ನೋಡಿದೀವಿ. ಅದೇ ಫಸ್ಟ್ ಆಪರೇಷನ್ ಅಲ್ಲಿ ಲಾಸ್ಟ್ ಆಗಿ ಟಿ ಸ್ಲಾಟ್ ಕಟರ್ ಆಪರೇಷನ್ ಯಾವ ತರ ಮಾಡೋದು ಅನ್ನೋದ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ಓಕೆ, ಟಿ ಸ್ಲಾಟ್ ಕಟರ್ ಮಾಡೋದಕ್ಕೆ ಫಸ್ಟ್ ನೀವು ಯಾವ ಕಟ್ರ್ ಹಾಕ್ಬೇಕನ್ನೋದಕ್ಕೆ ಗೊತ್ತಾಗಬೇಕಂದ್ರೆ ಫಸ್ಟ್ ನೀವು ಡಯಾಮೀಟರ್ ಎಷ್ಟಿದೆ ಅಂತ ತಿಳ್ಕೋಬೇಕು. ಅದಕ್ಕೆ ಎವಾಲ್ಯುವೇಟ್ ಹೋಗ್ಬಿಟ್ಟು ಮೆಷರ್ ಕ್ಲಿಕ್ ಮಾಡಿ ಈ ಕರ್ವ್ನ ಕ್ಲಿಕ್ ಮಾಡಿದ್ರೆ ಏನ್ ರೇಡಿಯಸ್ ಇದೆ ಅಂತ ನಿಮಗೆ ತೋರಿಸುತ್ತೆ. ಅದ್ರ ಬೇಸ್ ಮೇಲೆ ನೀವು ಕಟ್ಟರ್ನ ಸೆಲೆಕ್ಟ್ ಮಾಡ್ಕೋಬಹುದು. ಇವಾಗ ನಾನು 6.5 ರೇಡಿಯಸ್ ಇರೋದ್ರಿಂದ 12 mm ಕಟ್ಟರ್ ಸೆಲೆಕ್ಟ್ ಮಾಡ್ತೀನಿ. ಓಕೆ, ಟಿ ಸ್ಲಾಟ್ ಕಟ್ಟರ್ ಆಪ್ಷನ್ಗೆ ಹೋಗ್ಬೇಕಂದ್ರೆ ಸಾಲಿಡ್ ಕ್ಯಾಮ್ 2.5D ಟಿ ಸ್ಲಾಟ್ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ತರ ಒಂದು ವಿಂಡೋ ಬರುತ್ತೆ. ಈ ವಿಂಡೋನಲ್ಲಿ ನ್ಯೂ ಕ್ಲಿಕ್ ಮಾಡಿ. ನ್ಯೂನ ಕ್ಲಿಕ್ ಮಾಡಿಬಿಟ್ಟು ಈ ಕರ್ವ್ನ ಸೆಲೆಕ್ಟ್ ಮಾಡಿ. ಕರ್ವ್ ಸೆಲೆಕ್ಟ್ ಮಾಡಿಬಿಟ್ಟು ಓಕೆ ಓಕೆ ದೆನ್ ನೀವು ಟೂಲ್ಗೆ ಹೋಗಿ. ಟೂಲ್ಗೆ ಹೋಗ್ಬಿಟ್ಟು ಟಿ ಸ್ಲಾಟ್ ಕಟ್ಟರ್ ಅಲ್ಲಿ ನಿಮಗೆ ಡಯಾಮೀಟರ್ 12 ಬೇಕು. 12ನ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿಬಿಟ್ಟು ಶೋಲ್ಡರ್ ಡಯಾ, ಈ ಶೋಲ್ಡರ್ ಡಯಾ ನಿಮಗೆ ಟಿ ಮ್ಯಾಕ್ಸ್ ಏನಿದೆಯೋ ಅದ್ರ ಬೇಸ್ ಮೇಲೆ ನೀವು ಕೊಡಬೇಕು. ನಮಗೆ ಟಿ ಮ್ಯಾಕ್ಸ್ ಬಂದ್ಬಿಟ್ಟು 9 mm ಇದೆ. ಅದರಿಂದಾಗಿ ನಾನು ಇಲ್ಲಿ 3 ಕೊಡ್ತೀನಿ. ಓಕೆ, ನೆಕ್ಸ್ಟ್ ಆರ್ಬರ್ ಡಯಾಮೀಟರ್ ಕಟ್ಟಿಂಗ್ ನಾನು 3 mm ಕೊಡ್ತೀನಿ. ಪ್ಲಸ್ ಶೋಲ್ಡರ್ ಲೆಂತ್ ಒಂದು 25 mm ಕೊಡಿ. ಓಕೆ, ಕೊಟ್ಬಿಟ್ಟು ಇಲ್ಲಿ 12 ಟಿ ಸ್ಲಾಟ್ ಕಟ್ಟರ್ ಬರೆದ್ಬಿಟ್ಟು ಓಕೆ ಕೊಡಿ. ನೆಕ್ಸ್ಟ್ ಡೇಟಾದಲ್ಲಿ RPM ಡಿಫೈನ್ ಮಾಡಿ. ನೆಕ್ಸ್ಟ್ ಸ್ಪೀಡ್ ಡಿಫೈನ್ ಮಾಡಿ. ಓಕೆ, ನೆಕ್ಸ್ಟ್ ಲೆವೆಲ್ಸ್ಗೆ ಹೋಗಿ. ಟಿ ಸ್ಲಾಟ್ ಕಟ್ಟರ್ ಅಲ್ಲಿ ಲೆವೆಲ್ಸ್ ಬಂದ್ಬಿಟ್ಟು ಸೀಲಿಂಗ್, ಫ್ಲೋರ್ ಅಂತ 2 ಆಪ್ಷನ್ ಬರುತ್ತೆ. ಸೀಲಿಂಗ್ ಇಸ್ ನಥಿಂಗ್ ಬಟ್ ಅಪ್ಪರ್ ಲೆವೆಲ್. ಓಕೆ, ಅಪ್ಪರ್ ಲೆವೆಲ್ನ ಕ್ಲಿಕ್ ಮಾಡಿ ಓಕೆ ಕೊಡಿ. ಫ್ಲೋರ್ ಇಸ್ ನಥಿಂಗ್ ಬಟ್ ಲೋಯರ್ ಲೆವೆಲ್, ಕ್ಲಿಕ್ ಮಾಡಿ ಓಕೆ ಕೊಡಿ. ನೆಕ್ಸ್ಟ್ ಟೆಕ್ನಾಲಜಿಗೆ ಹೋಗಿ. ಟೆಕ್ನಾಲಜಿಲಿ ಹೋಗ್ಬಿಟ್ಟು ಜಾಮೆಟ್ರಿ ಚೆಕ್ ಮಾಡಿ ಕರೆಕ್ಟ್ ಡೈರೆಕ್ಷನ್ ಇದೆಯಾ ಅಲ್ವಾ ಅಂತ. ನಮಗೆ ಆಪೋಸಿಟ್ ಡೈರೆಕ್ಷನ್ ಇದೆ. ನಾವು ಇಲ್ಲಿ ರಿವರ್ಸ್ ಮಾಡ್ಕೊಳ್ಳೋಣ. ರಿವರ್ಸ್ ಮಾಡ್ಕೊಂಡ್ಬಿಟ್ಟು ಎಕ್ಸ್ಟೆನ್ಷನ್ ಕೊಡೋಣ. ಒಂದು 7 mm ಟೂಲ್ ಬಂದ್ಬಿಟ್ಟು ಎಕ್ಸ್ಟೆನ್ಷನ್ ಆಗಬೇಕು. ಓಕೆ, ನೆಕ್ಸ್ಟ್ ರಪ್ಪಿಂಗ್ ಫಿನಿಶಿಂಗ್ ನಾನು ಡೈರೆಕ್ಟ್ ಆಗಿ ಫಿನಿಶ್ ಮಾಡ್ತೀನಿ. ಫಿನಿಶಿಂಗ್ ಮಾಡ್ಬಿಟ್ಟು ಸೀಲಿಂಗ್, ವಾಲ್, ಫ್ಲೋರ್ 3 ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಕಟ್ ಟಾಪ್ ಫ್ರಮ್ ಬಾಟಮ್. ನೀವು ಬಾಟಮ್ ಫ್ರಮ್ ಟಾಪ್ ಅಂತಾನು ಕೊಡ್ಬೋದು, ಇಲ್ಲ ಮಿಡಿಲ್ ಟು ಬಾಟಮ್ ಅಂತಾನು ಕೊಡ್ಬೋದು, ಮಿಡಿಲ್ ಟು ಟಾಪ್ ಅಂತಾನು ಕೊಡ್ಬೋದು. ನಾನು ಟಾಪ್ ಟು ಬಾಟಮ್ ಕೊಡ್ತೀನಿ. ಕೊಟ್ಬಿಟ್ಟು ನೆಕ್ಸ್ಟ್ ಲಿಂಕ್ ಹೋಗ್ತೀನಿ. ಲಿಂಕ್ ಹೋಗ್ಬಿಟ್ಟು ನನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ತೀನಿ. ನನ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಇವಾಗ ಸೇವ್ ಅಂಡ್ ಕ್ಯಾಲ್ಕುಲೇಟ್. ಇವಾಗ ನಮಗೆ ಟಿ ಸ್ಲಾಟ್ ಕಟ್ಟರ್ ಆಪರೇಷನ್ ಕ್ರಿಯೇಟ್ ಆಯಿತು. ಸಿಮ್ಯುಲೇಟ್ ಮಾಡಿ ನೋಡ್ತೀನಿ. ಓಕೆನಾ, ಟಿ ಸ್ಲಾಟ್ ಕಟ್ಟರ್ ಆಪರೇಷನ್ ರನ್ ಆಯಿತು. ಓಕೆ, ಸಿಮ್ಯುಲೇಟ್ ಮಾಡಿ ನೋಡಿದ್ರೆ ರನ್ ಆಯಿತು, ಏನು ತೊಂದರೆ ಇಲ್ಲ. ನೆಕ್ಸ್ಟ್ ಅದೇ ತರ ಅದರ ಆಪೋಸಿಟ್ ಸೈಡ್ ಒಂದು ಟಿ ಸ್ಲಾಟ್ ಕಟ್ಟರ್ ಇದೆ. ಈಗ ಅದನ್ನು ಹೇಗೆ ಮಾಡೋದಂತ ನೋಡೋಣ. ಜಸ್ಟ್ ಕಾಪಿ ಪೇಸ್ಟ್ ಮಾಡ್ಬಿಟ್ಟು ನೆಕ್ಸ್ಟ್ ಜಾಮೆಟ್ರಿಗೆ ಹೋಗ್ಬಿಟ್ಟು ಈ ಕಾಂಟೂರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಓಕೆ ಅಂತ ಕೊಡಿ. ಓಕೆ ಕೊಟ್ಬಿಟ್ಟು ನೆಕ್ಸ್ಟ್ ಟೂಲು, ಲೆವೆಲ್ಸ್ ಬಂದ್ಬಿಟ್ಟು ಸೀಲಿಂಗ್ ಪಿಕ್ ಮಾಡಿ. ನೆಕ್ಸ್ಟ್ ಫ್ಲೋರು ಪಿಕ್ ಮಾಡಿ. ನೆಕ್ಸ್ಟ್ ಟೆಕ್ನಾಲಜಿಗೆ ಹೋಗ್ಬಿಟ್ಟು ಡೈರೆಕ್ಷನ್ ಚೆಕ್ ಮಾಡಿ. ಟೂಲ್ ಡೈರೆಕ್ಷನ್ ನಾನು ಎಕ್ಸ್ಟೆನ್ಷನ್ ಒಂದು 7 mm ಕೊಡ್ತೀನಿ. ಓಕೆ, ನೆಕ್ಸ್ಟ್ ಓಕೆ. ಲೀಡ್ ಇನ್ ಲೀಡ್ ಔಟ್ ನನ್ ಜನರೇಟ್ ಮಾಡಿ.
ಸೇವ್ ಅಂಡ್ ಕ್ಯಾಲ್ಕುಲೇಟ್. ಓಕೆ, ಟಿ ಸ್ಲಾಟ್ ಕಟರ್ ಆಪರೇಷನ್ ಕ್ರಿಯೇಟ್ ಆಯಿತು. ಸಿಮ್ಯುಲೇಷನ್ ಸಾಲಿಡ್ ವೆರಿಫೈ ಚೆಕ್ ಮಾಡಿ. ಓಕೆ, ಈ ಸೈಡ್ ನಮಗೆ ಟಿ ಸ್ಟಾರ್ಟ್ ಕಟರ್ ಆಪರೇಷನ್ ಕ್ರಿಯೇಟ್ ಆಯಿತು. ಓಕೆ, ಎರಡು ಆಪ್ ಟಿ ಸ್ಟಾರ್ಟ್ ಕಟರ್ನ ನಾವು ನೋಡಿದೀವಿ. ಒಂದು ಫುಲ್ ಸರ್ಕಲ್ ಇದ್ರೆ ಅದು ಯಾವ ತರ ಮಾಡೋದು ಅದನ್ನ ಇವಾಗ ನೋಡೋಣ. ನೆಕ್ಸ್ಟ್ ಕೆಳಗಡೆ ಇದನ್ನೇ ಕಾಪಿ ಮಾಡ್ಕೊಳ್ಳಿ, ಪೇಸ್ಟ್ ಮಾಡಿ. ಪೇಸ್ಟ್ ಮಾಡ್ಬಿಟ್ಟು ಇದನ್ನ ಡಯಾಮೀಟರ್ ಎಷ್ಟಿದೆ ಅಂತ ಚೆಕ್ ಮಾಡಿ. ಡಯಾಮೀಟರ್ ಚೆಕ್ ಮಾಡೋದಕ್ಕೆ ಎವಾಲ್ಯುವೇಟ್ ಹೋಗ್ಬಿಟ್ಟು ಮೆಷರ್ಗೆ ಹೋಗಿ, ಇದು ಬಂದ್ಬಿಟ್ಟು 32.27 ಇದೆ. ಓಕೆ, 32.27 ಇದೆ. ನೆಕ್ಸ್ಟ್ ಇನ್ನೊಂದು ಡಯಾಮೀಟರ್ ಎಷ್ಟಿದೆ ಅಂತ ಚೆಕ್ ಮಾಡಿ. ಮೆಷರ್ಗೆ ಹೋಗಿ 25 ಇದೆ. ಇವಾಗ 32 ಮೈನಸ್ 25 ನಮಗೆ ಟಿ ಮ್ಯಾಕ್ಸ್ ಬಂದ್ಬಿಟ್ಟು 7 ಇದೆ. ಓಕೆ, ಇವಾಗ ನಾವು ಬಂದ್ಬಿಟ್ಟು ಕಟ್ಟರ್ ಡಿಪೈನ್ ಮಾಡಬೇಕು. ಫಸ್ಟ್ ಜಾಮೆಟ್ರಿಗೆ ಹೋಗಿ, ಜಾಮೆಟ್ರಿಗೆ ಹೋಗ್ಬಿಟ್ಟು ಜಾಮೆಟ್ರಿನ ಕ್ಲಿಕ್ ಮಾಡಿ. ಓಕೆನಾ, ಓಕೆ ಕೊಡಿ. ಓಕೆ, ಇವಾಗ ಟಿ ಸ್ಟಾರ್ ಕಟರ್ಗೆ ಹೋಗಿ, ಟಿ ಸ್ಟಾರ್ ಕಟ್ರಲ್ಲಿ ನಾನು ಟಿ ಸ್ಟಾರ್ ಕಟರ್ನ ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿಬಿಟ್ಟು ಡಯಾಮೀಟರು 25 ಇದೆ, ನಾನು 24 ಸೆಲೆಕ್ಟ್ ಮಾಡ್ಕೊಳ್ತೀನಿ. 24 ಹಂಗೆ ಇರಲಿ. ನೆಕ್ಸ್ಟ್ ಶೋಲ್ಡರ್ ಡಯಾ ಡಿಫಾಲ್ಟ್ ಆಗಿ 12 ಇರಲಿ. ಆರ್ಬರ್ ಡಯಾಮೀಟರ್ 20 ಇರಲಿ. ಕಟ್ಟರ್ ಥಿಕ್ನೆಸ್ 3 mm ಕೊಡ್ತೀನಿ. ಓಕೆ, ನೆಕ್ಸ್ಟ್ ಶೋಲ್ಡರ್ ಲೆಂತ್ ಬಂದ್ಬಿಟ್ಟು 30 mm ಕೊಡ್ತೀನಿ. ಓಕೆನಾ, ಡಿಸ್ಕ್ರಿಪ್ಷನ್ ಅಲ್ಲಿ 24 ಟಿ ಸ್ಲಾಟ್ ಕಟ್ಟರ್ ಅಂತ ಬರೆದ್ಬಿಡಿ. ಬರೆದ್ಬಿಟ್ಟು ಓಕೆ ಕೊಡಿ. ಓಕೆ ಕೊಟ್ಬಿಟ್ಟು ನೆಕ್ಸ್ಟ್ ಡೇಟಾಗೆ ಹೋಗಿ, ಡೇಟಾಗೆ ಹೋಗ್ಬಿಟ್ಟು ಸ್ಪೀಡ್ 1300, ಫೀಡ್ ಒಂದು 50 ಕೊಡ್ತೀನಿ. ಓಕೆ, ಝಟ್ ಫೀಡ್ ಬಂದ್ಬಿಟ್ಟು ಒಂದು 3000 ಕೊಡ್ತೀನಿ. ನೆಕ್ಸ್ಟ್ ಲೆವೆಲ್ಸ್ಗೆ ಹೋದ್ರೆ ಸೀಲಿಂಗ್, ಫ್ಲೋರ್. ಸೀಲಿಂಗ್ ಕ್ಲಿಕ್ ಮಾಡಿಬಿಟ್ಟು ಸೀಲಿಂಗ್ನ ಸೆಲೆಕ್ಟ್ ಮಾಡಿ. ಓಕೆ, ನೆಕ್ಸ್ಟ್ ಫ್ಲೋರ್ಗೆ ಹೋಗಿ, ಫ್ಲೋರ್ ಹೋಗ್ಬಿಟ್ಟು ಫ್ಲೋರ್ನ ಸೆಲೆಕ್ಟ್ ಮಾಡಿ. ಓಕೆ, ನೆಕ್ಸ್ಟ್ ಟೆಕ್ನಾಲಜಿಗೆ ಹೋಗಿ, ಟೆಕ್ನಾಲಜಿಯಲ್ಲಿ ಟೂಲ್ ಪಾತ್ ಕರೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡಿ. ಓಕೆ, ನಮಗೆ ಇನ್ಸೈಡೇ ಇದೆ, ನೋ ಪ್ರಾಬ್ಲಮ್ಮು. ಓಕೆನಾ, ನೆಕ್ಸ್ಟ್ ಲಿಂಕ್ಗೆ ಹೋಗಿ, ನೆಕ್ಸ್ಟ್ ಫಿನಿಶ್ ಮಾಡ್ತೀರಾ ರಪ್ಪಿಂಗ್ ಮಾಡ್ತೀರಾ ಇದನ್ನ ಚೆಕ್ ಮಾಡಬೇಕು. ನಾನು ಡೈರೆಕ್ಟ್ ಆಗಿ ಫಿನಿಶ್ ಮಾಡ್ತೀನಿ. ಸೇಮ್ ಸೀಲಿಂಗ್, ವಾಲ್, ಫ್ಲೋರ್ ಪ್ಲಸ್ ಟಾಪ್ ಟು ಬಾಟಮ್. ನೆಕ್ಸ್ಟ್ ಲಿಂಕ್ಗೆ ಹೋಗಿ, ಲಿಂಕ್ಗೆ ಹೋಗ್ಬಿಟ್ಟು ಇಲ್ಲಿ ಆರ್ಕ್ ಅಂತ ಕೊಡಿ. ಓಕೆ, ಆರ್ಕ್ ಇಂದ ಕೊಡೋದಕ್ಕಿಂತ ನೀವು ಒಂದು ಪಾಯಿಂಟ್ ಕ್ರಿಯೇಟ್ ಮಾಡಿದ್ರೆ ಇನ್ನೂ ಬೆಟರ್ ಆಗಿರುತ್ತೆ. ಫಸ್ಟ್ ಆರ್ಕ್ ಅಂತ ಕೊಟ್ಟು ನೋಡೋಣ. ಓಕೆ, ನಾನು ಇಲ್ಲಿ ಸ್ಟಾರ್ಟ್ ಫ್ರಮ್ ಸರ್ಕಲ್ ಆಫ್ ಸೆಂಟರ್ ಆಫ್ ಸರ್ಕಲ್ ಜಾಮೆಟ್ರಿ ಅಂತ ಕೊಟ್ಟಿದ್ದೀನಿ. ಕೊಟ್ಬಿಟ್ಟು ಸೇವ್ ಅಂಡ್ ಕ್ಯಾಲ್ಕುಲೇಟ್. ಓಕೆ, ಇವಾಗ ನಮಗೆ ಟಿ ಸ್ಟಾರ್ ಕಟರ್ ಆಪರೇಷನ್ ಕ್ರಿಯೇಟ್ ಆಯಿತು. ಸಿಮ್ಯುಲೇಟ್ ಮಾಡಿ ನೋಡೋಣ. ಓಕೆ, ನೋಡಿ ಸ್ಟೆಪ್ ಬೈ ಸ್ಟೆಪ್ ಮಾಡ್ತೀನಿ. ಓಕೆ, ಇನ್ನರಲ್ಲಿ ಟಿ ಸ್ಟಾರ್ ಕಟರ್ ಆಪರೇಷನ್ ಕ್ರಿಯೇಟ್ ಆಯ್ತಾ ನೋಡಿ. ಸಿಮ್ಯುಲೇಟ್ ಮಾಡಿ ನೋಡಿ, ಕ್ರಿಯೇಟ್ ಆಗಿದೆಯಾ? ಇದೇ ತರ ನಾವು ಇನ್ನರಲ್ಲಿ ಟಿ ಸ್ಟಾರ್ಟ್ ಕಟರ್ ಯಾವ ತರ ಮಾಡೋದಂತಂದ್ರೆ ಇದೇ ತರನ ನಾವು ಇನ್ನರಲ್ಲಿ ಟಿ ಸ್ಟಾರ್ಟ್ ಕಟರ್ ಮಾಡೋದು. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ನಾವು ಇಲ್ಲಿ ಒಂದು ಸ್ಟ್ರೈಟ್ ಸ್ಲಾಟ್ ಇದೆ. ಈ ಸ್ಲಾಟ್ ಸಾಲಿಡ್ ವರ್ಕ್ಸ್ ಅಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ. ಈ ಸ್ಲಾಟ್ ವಿತ್ ಫಸ್ಟ್ ಚೆಕ್ ಮಾಡ್ಕೊಳ್ಳೋಣ ಎಷ್ಟಿದೆ ಅಂತ. ಎವಾಲ್ಯುವೇಟ್, ಮೆಷರ್,
2 ಪೇಸ್ ಟಚ್ ಮಾಡಿ 6 mm ಸ್ಲಾಟ್ ವಿತ್ ಇದೆ. ಓಕೆ, ನಾನು ಈ ಸ್ಲಾಟ್ ಕ್ರಿಯೇಟ್ ಮಾಡ್ಬೇಕಂತಂದ್ರೆ ನಾವು ಫಸ್ಟ್ ಇದು ಸ್ಲಾಟ್ ಬಂದ್ಬಿಟ್ಟು ನಥಿಂಗ್ ಬಟ್ ಬ್ರೋಚಿಂಗ್ ಮಾಡಿದ್ರೆ ಮಾತ್ರ ನಾವು ಇದು ಕ್ರಿಯೇಟ್ ಮಾಡಕ್ ಆಗತ್ತೆ ಮಿಲ್ಲಿಂಗ್ ಅಲ್ಲಿ. ಅದಕ್ಕೆ ಟೂಲ್ ಬಾಕ್ಸ್ ಸೈಕಲ್ಸ್ ಅಂತ ಒಂದು ಆಪ್ಷನ್ ಇದೆ, ಅದನ್ನ ಕ್ಲಿಕ್ ಮಾಡಿ. ಟೂಲ್ ಬಾಕ್ಸ್ ಸೈಕಲ್ ಅಲ್ಲಿ ಹೋಗ್ಬಿಟ್ಟು ಇಲ್ಲಿ ನಿಮಗೆ ಡಿಫ್ರೆಂಟ್ ಆಪರೇಷನ್ ಇದೆ. ಇಲ್ಲಿ ನೋಡಿ, ಇದನ್ನ ಕ್ಲಿಕ್ ಮಾಡಿದ ತಕ್ಷಣ ಯಾವ ತರ ಸ್ಲಾಟ್ ನೀವು ಕ್ರಿಯೇಟ್ ಮಾಡಬೇಕು. ಓಕೆ, ಇದರಲ್ಲಿ ನನಗೆ ಇನ್ನರ್ ಅಲ್ಲಿ ಸ್ಲಾಟ್ ಕ್ರಿಯೇಟ್ ಮಾಡಬೇಕು ಅಂದ್ರೆ ಬ್ರೋಚಿಂಗ್. ಇದು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಬ್ರೋಚಿಂಗ್ ಅಂತ ತೋರಿಸುತ್ತೆ. ಓಕೆ ನೋಡಿ, ಒಂದೊಂದು ಆಪರೇಷನ್ಗೆ ಒಂದೊಂದು ಹೆಸರು ಬರುತ್ತೆ. ನಾನು ಬ್ರೋಚಿಂಗ್ ಮಾಡಿದೆ, ಬ್ರೋಚಿಂಗ್ನ ಕ್ಲಿಕ್ ಮಾಡಿದ್ದೀನಿ. ಕ್ಲಿಕ್ ಮಾಡಿಬಿಟ್ಟು ನೆಕ್ಸ್ಟ್ ನೀವು ಯಾವ ಪೇಸ್ಗೆ ಮಾಡಬೇಕು ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಓಕೆ ಕೊಟ್ಬಿಟ್ಟು ನೆಕ್ಸ್ಟ್ ಟೂಲ್ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಬ್ರೋಚಿಂಗ್ ಸ್ಲಾಟ್ ವಿತ್ ಬಂದ್ಬಿಟ್ಟು 6 mm ಅಂತ ಕೊಡಿ. ಓಕೆನಾ, ಇಲ್ಲಿ 6 ವಿತ್ ಬ್ರೋಚಿಂಗ್ ಅಂತ ಹಾಕೊಳ್ಳಿ. ಓಕೆ, ನೆಕ್ಸ್ಟ್ ಫೀಡ್ ಡಿಫಾಲ್ಟ್ ಆಗಿರಲಿ. ನೆಕ್ಸ್ಟ್ ಅಪ್ಪರ್ ಲೆವೆಲ್ ಸೆಲೆಕ್ಟ್ ಮಾಡಿ. ಅಪ್ಪರ್ ಲೆವೆಲ್ ಬಂದ್ಬಿಟ್ಟು ಇದು. ಓಕೆ, ನೆಕ್ಸ್ಟ್ ಡೆಪ್ತ್ ಬಂದ್ಬಿಟ್ಟು ನನಗೆ ಅಪ್ ಟು ಈ ಟಿ ಸ್ಲಾಟ್ ಕಟ್ಟರ್ ಏರಿಯಾ ಇದನ್ನ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಮಾಡಿಬಿಟ್ಟು -1 mm ಕೊಡಿ. ಏನಕ್ಕೆ ಅಂತಂದ್ರೆ ಈ ಪೇಸಿಗಿಂತ 1 mm ಜಾಸ್ತಿ ಹೋದ್ರೆ ಮಾತ್ರ ನಮಗೆ ಪರ್ಫೆಕ್ಟ್ ಆಗಿ ಅದು ಕ್ಲಿಯರ್ ಆಗುತ್ತೆ, ಇಲ್ಲ ಅಂದ್ರೆ ಬರ್ರು ಉಳ್ಕೊಳ್ಳುತ್ತೆ. ಓಕೆ, ನೆಕ್ಸ್ಟ್ ಲೆಫ್ಟಾ ರೈಟಾ ಅಂತ ಕೇಳುತ್ತೆ, ನೀವು ಲೆಫ್ಟ್ ಅಂತ ಇರಲಿ. ಓಕೆ, ಸ್ಟೆಪ್ ಓವರ್ ಒಂದು 20 ಮೈಕ್ರಾನ್ ಅಂತ ಕೊಡಿ. ಅದರಲ್ಲಿ ಈಕ್ವಲ್ ಸ್ಟೆಪ್ ಓವರ್ ಅಂತ ಕೊಡಿ. ಓಕೆ, ಕೊಟ್ಬಿಟ್ಟು ಸೇವ್ ಅಂಡ್ ಕ್ಯಾಲ್ಕುಲೇಟ್ ಮಾಡಿ. ನಿಮಗೆ ಲೆಫ್ಟ್ ಅಂತ ಕೊಟ್ಟಿರೋದಕ್ಕೆ ಉಲ್ಟಾ ಸೆಲೆಕ್ಟ್ ಆಗಿದೆ. ಇವಾಗ ರೈಟ್ ಕೊಡಿ, ರೈಟ್ ಉಲ್ಟಾ ಆಗ್ತಾ ಇದೆ. ಸೆಂಟರ್ ಕೊಡಿ, ಸೆಂಟರ್ ಕೊಟ್ಬಿಟ್ಟು ಸೇವ್ ಅಂಡ್ ಕ್ಯಾಲ್ಕುಲೇಟ್ ಕೊಡಿ. ಇವಾಗ ಕರೆಕ್ಟ್ ಆಗಿ ಬರುತ್ತೆ. ಓಕೆ, ಇವಾಗ ಸಿಮ್ಯುಲೇಷನ್ ನೋಡೋಣ. ಸಿಮ್ಯುಲೇಷನ್ಗೆ ಹೋಗ್ಬಿಟ್ಟು ಸಾಲಿಡ್ ವೆರಿಫೈ ಅಲ್ಲಿ 1 to 1 ಚೆಕ್ ಮಾಡೋಣ. ಓಕೆ ನೋಡಿ, ಬ್ರೋಚಿಂಗ್ ನಮಗೆ ಈ ತರ ಕ್ರಿಯೇಟ್ ಆಗುತ್ತೆ. ಓಕೆ, ಬ್ರೋಚಿಂಗ್ ಕಂಪ್ಲೀಟ್ ಆಯಿತು. ಓಕೆ, ಚೆಕ್ ಮಾಡಿ ನೋಡ್ಕೊಳ್ಳೋಣ. ಓಕೆ, ಇದೇ ಥರನೂ ನಾವು ಬ್ರೋಚಿಂಗ್ ಆಪರೇಷನ್ನ ಕ್ರಿಯೇಟ್ ಮಾಡೋದು. ಇದು ಬಂದ್ಬಿಟ್ಟು ನಾವು ಎಲ್ಲಿ ಬಂದ್ಬಿಟ್ಟು ಎನ್ಮಿಲ್ ಯೂಸ್ ಮಾಡಿಬಿಟ್ಟು 0 ಕಾರ್ನರ್ ಕೇಳಿರ್ತಾರೋ ಆ ಪರ್ಟಿಕ್ಯುಲರ್ ಏರಿಯಾದಲ್ಲಿ ಈ ಬ್ರೋಚಿಂಗ್ ಆಪರೇಷನ್ ಬಂದ್ಬಿಟ್ಟು ನಮಗೆ ಯೂಸ್ ಆಗುತ್ತೆ. ಇವಾಗ ನಮ್ದು ಫಸ್ಟ್ ಆಪರೇಷನ್ ಕಂಪ್ಲೀಟ್ ಆಗಿ ಮುಗಿದೋಯ್ತು. ನೆಕ್ಸ್ಟ್ ಸೆಕೆಂಡ್ ಸೆಟಪ್ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಓಕೆ.